ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಡಾಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಕಾವೇರಿ ಮನೆಯಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನೋಡೋಣಂತೆ ಬನ್ನಿ. ಅರೆ ನಂದಂತೂ ಎಲ್ಲ ಕೆಲಸ ಮುಗೀತಪ್ಪ. ಅರೆ ಅಲ್ಲಿ ನೋಡು, ಸೀಮಕ್ಕ ಬರ್ತಿದ್ದಾಳೆ. ಅರೆ ಎಷ್ಟೊಂದು ಗಡಿಬಿಡಿಯಲ್ಲಿ ಬರ್ತಿದ್ದಾಳೆ ಅನಿಸುತ್ತೆ, ಏನೋ ಸುದ್ದಿ ಹೇಳಬೇಕಿದೆ ಅಂತ. ಕಾವೇರಿ ಕಾವೇರಿ, ಅರೆ ಏನಿದು, ಎಲ್ಲರೂ ಇಲ್ಲೇ ಕೂತಿದ್ದೀರಾ? ಒಳ್ಳೇದಾಯ್ತು ಬಿಡು. ಏನಾಯ್ತು ಕಮಲಾ, ಯಾಕೆ ಇಷ್ಟೊಂದು ಗಡಿಬಿಡಿಯಲ್ಲಿ ಬರ್ತಿದೀಯಾ? ಏನಾದರೂ ಸುದ್ದಿ ಹೇಳಬೇಕಿತ್ತಾ? ಅರೆ ನಿಮಗೆ ಗೊತ್ತಿಲ್ವಾ, ನಾಳೆ ಪಂಚಮಿ ಹಬ್ಬ ಇದೆ ಮತ್ತು ಉಂಡಿಗಳನ್ನ ಮಾಡಬೇಕು. ನೀವು ಮಾಡಿದ್ದೀರಾ? ನನಗೆ ಉಂಡಿ ಮಾಡೋಕ್ಕೆ ಸ್ವಲ್ಪ ಸಹಾಯ ಮಾಡ್ತೀರಾ ನೀವು ಎಲ್ಲರೂ? ಅರೆ ಹೌದಲ್ವಾ, ನಾಳೆ ಪಂಚಮಿ ಹಬ್ಬ ಇದೆ. ನಾನು ಸಹ ಹಬ್ಬದ ಕೆಲಸ ಒಂದು ಸಹ ಮಾಡಿಲ್ಲ. ಅಯ್ಯೋ ನನ್ನ ಬುದ್ಧಿಗೆಷ್ಟು, ನಾನಂತೂ ಒಂದು ಸಹ ಕೆಲಸ ಮಾಡಿಲ್ಲ. ಮತ್ತು ತುಂಬ ಕೆಲಸಗಳು ಬಾಕಿ ಇದ್ದಾವೆ. ನಾನಂತೂ ಹಾಗೆ ಹರಟೆ ಹೊಡಿತಾ ಕೂತ್ಬಿಟ್ಟಿದ್ದೀನಿ. ನಾನೀಗ ಬೇಗ ಬೇಗ ಎಲ್ಲ ಕೆಲಸ ಮಾಡಬೇಕು. ಅಯ್ಯೋ ನಾನು ಕೂಡ ಯಾವುದು ಕೆಲಸ ಮಾಡಿಲ್ಲ. ಕಾವೇರಿ, ನೀನು ನನಗೆ ಲಡ್ಡು ಮಾಡೋಕ್ಕೆ ಸಹಾಯ ಮಾಡ್ತೀಯಾ? ನನ್ನ ಮನೆಗೆ ಎಲ್ಲರೂ ಸೇರಿ ಲಡ್ಡು ಮಾಡೋಕ್ಕೆ ಬಂದರೆ ನಾನು ಸಹ ಇನ್ನೂ ಲಡ್ಡುನೇ ಮಾಡಿಲ್ಲ. ಅಯ್ಯೋ, ನಾನು ನಿಮ್ಮ ಹತ್ರ ಸಹಾಯ ಕೇಳಲಿಕ್ಕಂತ ಬಂದರೆ ನೀವೇ ಸಹಾಯ ನನ್ನ ಹತ್ರ ಕೇಳ್ತಿದ್ದೀರಲ್ಲ. ಅರೆ ನಾಳೆನೇ ಪಂಚಮಿ ಹಬ್ಬ ಇದೆ ಮತ್ತು ಯಾರ ಮನೆಯಲ್ಲೂ ಸಹ ಉಂಡಿನೇ ಆಗಿಲ್ಲ. ಮತ್ತು ನಾವೆಲ್ಲರೂ ಒಬ್ಬರೊಬ್ಬರೇ ಮಾಡ್ತಾ ಕೂತ್ರೆ ಯಾರು ಉಂಡಿ ಸಹ ಆಗೋದಿಲ್ಲ. ಇದಕ್ಕಂತೂ ನಾವು ಬೇರೆ ಉಪಾಯನೇ ಹುಡುಕಬೇಕು. ನನಗೊಂದು ಉಪಾಯ ಹೊಳೆದಿದೆ. ಅದೇನೆಂದರೆ, ನಾವೆಲ್ಲರೂ ಸೇರಿ ಒಬ್ಬರ ಮನೆಯಲ್ಲಿ ಉಂಡಿಗಳನ್ನ ಮಾಡೋಣ, ಆಮೇಲೆ ಎಲ್ಲರೂ ಸಹ ಅವನ್ನ ಹಂಚ್ಕೊಳ್ಳೋಣ. ಹೇಗಿದೆ ಉಪಾಯ? ಹೇಳಿ ಹೇಳಿ. ನಾಳೆನೇ ಪಂಚಮಿ ಹಬ್ಬ ಇದೆ ಮತ್ತು ಈ ರೀತಿ ಮಾಡೋದ್ರಿಂದ ಎಲ್ಲರ ಸಮಯ ಸಹ ಉಳಿಯುತ್ತೆ. ಹೌದು ಹೌದು, ಇದು ನನಗೂ ಸಹ ಸರಿ ಅನ್ನಿಸ್ತಿದೆ. ಹೌದಲ್ವಾ, ಈ ರೀತಿ ಕೂಡ ನಾವು ಮಾಡ್ಬೋದಲ್ವಾ? ನೀನೇನಂತೀಯ ಕಾವೇರಿ? ಹೌದು, ನೀವೆಲ್ಲ ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಈಗಲೇ ಚುಕ್ಕಿಯವರಪ್ಪನಿಗೆ ಉಂಡಿ ಮಾಡೋ ಸಾಮಗ್ರಿಗಳನ್ನು ತೊಗೊಂಬರಕ್ಕೆ ಹೇಳ್ತೀನಿ. ನಮ್ಮ ಮನೆ ಮುಂದೆ ಜಾಸ್ತಿ ಜಾಗ ಇರೋದ್ರಿಂದ ಎಲ್ಲರೂ ಉಂಡಿಗಳನ್ನ ಇಲ್ಲೇ ಮಾಡೋಣ. ಗೌರಿ ಹಸು, ನಿನಗೆ ಹೊಲಕ್ಕೆ ಹೋಗಿ ಬಂದು ಸುಸ್ತಾಗಿದೆ. ನೀನು ಮೇವು ತಿನ್ನು, ಆರಾಮಾಗಿ ಮಲ್ಕೋ. ಚುಟ್ಕಿಯವರಪ್ಪ, ಚುಟ್ಕಿಯವರಪ್ಪ ಎಲ್ಲಿದ್ದೀರಾ? ಹೊಲದಿಂದ ಈಗ ಬಂದ್ರಾ? ನಾನು ಎಷ್ಟೊತ್ತಿಂದ ನಿಮ್ಮ ದಾರಿ ಕಾಯ್ತೀನಿ ಗೊತ್ತಾ? ಅರೆ ಅರೆ, ಏನಾಯಿತು ಕಾವೇರಿ? ಯಾಕೆ ಇಷ್ಟೊಂದು ಅವಸರದಿಂದ ಬರ್ತಾ ಇದೀಯಾ? ಯಾಕೆ, ಏನಾಯಿತು? ಏನಾದರೂ ಸಮಸ್ಯೆ ಆಗಿದೆನಾ? ಅಯ್ಯೋ ಅದೇನಿಲ್ಲ ರೀ, ನಾಳೆ ಪಂಚಮಿ ಹಬ್ಬ ಇದೆ ಅಲ್ಲ, ಅದಕ್ಕೆ ನಾವೆಲ್ಲರೂ ಸೇರಿ ಉಂಡಿ ಮಾಡ್ಬೇಕಂತ ತಿಳ್ಕೊತಿದ್ದೀವಿ. ಅದಕ್ಕೆ ನೀವು ಪೇಟೆಗೆ ಹೋಗಿ ಉಂಡಿ ಮಾಡೋ ಸಾಮಗ್ರಿಗಳನ್ನ ತೊಗೊಂಡು ಬರ್ತೀರಾ? ಅರೆ ಇಷ್ಟೇನಾ? ಸರಿ ಬಿಡು, ನಾನು ಈಗಲೇ ಹೋಗಿ ತಗೊಂಡು ಬರ್ತೀನಿ. ಬುಂದಿ ಲಾಡು, ಬೇಸನ್ ಲಾಡು, ಚುರುಮುರಿ ಲಾಡು, ರವೆ ಲಾಡು, ಬನ್ರಪ್ಪ ಬನ್ನಿ, ತಗೊಬನ್ನಿ ಥರ ಥರ ಲಾಡುಗಳ ಸಾಮಗ್ರಿಗಳನ್ನು. ನಮ್ಮದಕ್ಕೆ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ, ಬನ್ನಿ ಬನ್ನಿ. ಅರೆ ಅಂಗಡಿ ಇಲ್ಲೇ ಇದೆ, ಮತ್ತು ಎಲ್ಲ ಥರ ಉಂಡಿ ಮಾಡೋ ವಸ್ತು ಎಲ್ಲ ಇದೇ ಅಂಗಡಿಗೆ ಸಿಗ್ತಾ ಇದೆ ಅಂತ ಕಾಣಿಸುತ್ತೆ. ನನಗೂ ಒಳ್ಳೆಯದಾಯಿತು, ಒಂದೇ ಸಾರಿ ತೊಗೊಂಡ್ಬಿಡ್ಬೋದು. ಅರೆ ಬುಂದಿಕಾಳು ತುಂಬ ಚೆನ್ನಾಗಿದೆ. ಹಾಂ, ಮತ್ತು ಕಾರ್ದಾನಿ ಲಡ್ಡು ಇದಂತೂ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಚಿರ್ಮುರಿ ಲಾಡು ಅಂತೂ ತುಂಬಾ ಇಷ್ಟ ಮಕ್ಕಳಿಗೆ. ಎಲ್ಲ ಸಾಮಾನು ಒಂದೊಂದು ಕೆಜಿ ಪ್ಯಾಕ್ ಮಾಡಿಟ್ಟಿದ್ದೀವಿ, ತಗೊಳ್ಳಿ ಭಯ್ಯ ತಗೊಳ್ಳಿ. ಸರಿ ಅಕ್ಕ, ಇದೆಲ್ಲ ಸೇರಿಸಿ ಎಷ್ಟು ರೂಪಾಯಿ ಆಯಿತು ಅಂತ ಹೇಳಿಬಿಡು. ತಗೊಳ್ಳಿ ಅಕ್ಕ ದುಡ್ಡು, ಉಳಿದಿರೋ ಚಿಲ್ಲರೆನ ವಾಪಸ್. ಅದೇ 500 ರೂಪಾಯಿ ನೋಟಾ? ಚೇಂಜ್ ಇದ್ರೆ ಕೊಡು ಭಯ್ಯ. ಅಯ್ಯೋ ನನ್ನ ಹತ್ರನೂ ಚೇಂಜ್ ಇಲ್ಲ ಕಣಮ್ಮ, ಅದಕ್ಕೆ ಈ 500 ರೂಪಾಯಿ ಕೊಡ್ತಾ ಇದ್ದೀನಿ. ಸರಿ ಭಯ್ಯ, ನಿಮ್ಮದು 300 ರೂಪಾಯಿ ಆಗಿದೆ, ನಾನು 200 ರೂಪಾಯಿ ಕೊಡ್ತಿದ್ದೀನಿ ನೋಡಿ. ಏನಾದರೂ ಬೇಕಾದರೆ ಮತ್ತೆ ನಮ್ಮ ಅಂಗಡಿಗೆ ಬನ್ನಿ ಭಯ್ಯ. ಹಾಂ ಆಯಿತು, ಕೊಡಿ ಅಕ್ಕ. ಅಯ್ಯೋ ಇದಂತೂ ಎಷ್ಟೊಂದು ಸಾಮಾನು ಆಗಿಬಿಡ್ತು, ಹೇಗೆ ಒಯ್ಯೋದು ಇದೆಲ್ಲ ಮನೆಗೆ ತಗೊಂಡು? ಅಯ್ಯೋ ಬೆಲ್ಲ ಬೆಲ್ಲ, ತಾಜಾ ಬೆಲ್ಲ, ತಾಜಾ ತಾಜಾ ಬೆಲ್ಲ. ಒಂದು ಸಲ ತಿಂದರೆ ಮತ್ತೆ ಮತ್ತೆ ಬರ್ತೀರಾ ನಮ್ಮ ಅಂಗಡಿಗೆ? ಬನ್ನಿ ಬನ್ನಿ, ಬೆಲ್ಲ, ತಾಜಾ ಬೆಲ್ಲ, ಬನ್ನಿ ಬನ್ನಿ ತಗೊಳ್ಳಿ. ಬನ್ನಿ ಬನ್ನಿ, ಶುದ್ಧವಾಗಿರೋ ಬೆಲ್ಲ, ತುಂಬ ಚೆನ್ನಾಗಿರೋ ಬೆಲ್ಲ, ಬಂಗಾರದಂಥ ಬೆಲ್ಲ. ಅರೆ ಇವತ್ತಂತೂ ಮುಂಜಾನೆಯಿಂದ ಯಾವ ಗಿರಾಕಿನೂ ಬಂದೇ ಇಲ್ಲ. ಅಯ್ಯೋ ಏನು ಮಾಡೋದೀಗ? ಅರೆ ಯಾರೋ ಬರ್ತಾ ಇದ್ದಾರೆ. ಅರೆ ಇಲ್ಲಿ ಬೆಲ್ಲ ಇಟ್ಟಿದ್ದಾರಲ್ಲ,
ಲಡ್ಡು ಮಾಡೋಕ್ಕೆ ಇಲ್ಲಿಂದಾನೇ ಬೆಲ್ಲ ಒಯ್ಯಬೇಕು. ಕೇಳೋಣ ಎಷ್ಟು ರೂಪಾಯಿ ಕೆ ಜಿ ಕೊಡ್ತಾ ಇದ್ದಾರೆ ಅಂತ. ಎಷ್ಟು ರೂಪಾಯಪ್ಪ ಕೆ ಜಿಗೆ? ಮತ್ತು ಬೆಲ್ಲ ಯಾವ ರೀತಿ ಇದೆ? ಅಯ್ಯೋ ಬನ್ನಿ ಅಣ್ಣ ಬನ್ನಿ, ನಮ್ಮ ಅಂಗಡೀಲಿ ಎಲ್ಲ ರೀತಿ ಬೆಲ್ಲನೂ ಸಿಗುತ್ತೆ. ನಿಮಗೆ ಯಾವ ರೀತಿ ಬೆಲ್ಲ ಬೇಕು? ನಮಗೆ ಲಡ್ಡು ಮಾಡೋ ಬೆಲ್ಲ ಬೇಕಣ್ಣ. ನಿಮ್ಮ ಹತ್ರ ಇದೆನಾ? ಹಾಂ ಯಾಕಿಲ್ಲ. ನೋಡಿ ಇದೆಲ್ಲ 10 ಕೆ ಜಿ ಬೆಲ್ಲ, ಇದು 1 ಕೆ ಜಿ ಬೆಲ್ಲ, ಮತ್ತು ಅದು 5 ಕೆ ಜಿ ಬೆಲ್ಲ. ನಿಮಗೆ ಎಷ್ಟು ಕೆ ಜಿ ಬೇಕು ಅಷ್ಟು ಕೆ ಜಿ ತೊಗೊಂಡು ಹೋಗಿ. ನಮ್ಮ ಅಂಗಡೀಲಿ ತುಂಬ ಚೆನ್ನಾಗಿ ಸಿಗುತ್ತೆ ಬೆಲ್ಲ. ಯಾವುದನ್ನು ತಗೊಳ್ಳಿ ಬೆಲ್ಲ? ಇದು 5 ಕೆ ಜಿ, ಇದು 1 ಕೆ ಜಿ, ಮತ್ತು ಲಡ್ಡು ಮಾಡೋಕ್ಕೆ 1 ಕೆ ಜಿ ಸಾಕಾಗೋದಿಲ್ಲ. ಮತ್ತು 10 ಕೆ ಜಿ, ಅಯ್ಯಪ್ಪ ಇದಂತೂ ಬೇಡವೇ ಬೇಡ. ಇದನ್ನ ಹೊತ್ಕೊಂಡು ಹೋಗೋಕ್ಕೆ ನನ್ನ ಕೈಲಾಗೋದಿಲ್ಲ. ಅಯ್ಯೋ ಇದನ್ನು ತಗೊಳ್ಳಿ ಅಣ್ಣ, 5 ಕೆ ಜಿ ಇದೆ. ಇದಂತೂ ನಿಮಗೆ ಎಲ್ಲ ಉಂಡೆ ಮಾಡೋಕ್ಕೆ ಆಗುತ್ತೆ. ಇದನ್ನು ತಗೊಂಡು ಹೋಗಿ. ಹಾಂ ಇದಂತೂ ನನಗೆ ಹೊರೋಕ್ಕಾಗುತ್ತೆ. ಇದನ್ನೇ ತಗೋಬೇಕು. ಇದನ್ನೇ ಕೊಡಿ ಅಣ್ಣ. ಇದರ ಜೊತೆಗೆ ಇನ್ನೊಂದು 2 ಕೆ ಜಿ ಚಿಕ್ಕದಾಗಿದೆಯಲ್ಲ, ಇದನ್ನು ಕೊಡಿ. ಇದೆಲ್ಲ ಸೇರಿ 500 ರೂಪಾಯಿ ಆಯಿತು. 500 ರೂಪಾಯಿ ಕೊಡಿ ಅಣ್ಣ. ಹಾಂ ತಗೊಳ್ಳಿ 500 ರೂಪಾಯಿ. ಹಬ್ಬ ಎಲ್ಲ ಸಂತೆನೂ ಮುಗೀತು. ಈಗ ಮನೆಗೆ ಹೋಗಿಬಿಡ್ತೀನಿ. ಅರೆ ಬಂದ್ರಾ? ಅರೆ ಸಾಮಗ್ರಿಯಲ್ಲಿ ಒಂದು ಸಾಮಾನು ಕೈಯಲ್ಲಿ ಕಾಣಿಸ್ತಾನೇ ಇಲ್ಲ. ತಂದ್ರ ಅಥವಾ ಇಲ್ವಾ? ಅರೆ ಇದೇನಿದು, ಆಟೋ ಮಾಡ್ಕೊಂಡು ಬಂದಿದ್ದೀರಾ? ಇಷ್ಟೊಂದೆಲ್ಲ ಸಾಮಾನು ತಂದಿದ್ದೀರಾ? ಅರೆ ನಾನು ಅನ್ಕೊಂಡಿದ್ದೆ ನೀವು ಸಾಮಾನೇ ತಂದಿಲ್ಲ ಅಂತ. ಅರೆ ಕಾವೇರಿ, ತರದೇ ಇದ್ರೆ ನೀನು ಬಿಡ್ತೀಯಾ ನನ್ನನ್ನು? ಸರಿ ಬನ್ನಿ, ಈಗ ಎಲ್ಲ ಸಾಮಾನನ್ನ ಒಳಗೆ ತಗೊಂಡು ಹೋಗೋಣ. ನಿಮಗೂ ಕೂಡ ಲಡ್ಡು ಬೇಕಾದರೆ ಮುಂದಿನ ವಿಡಿಯೋ ಖಂಡಿತ ನೋಡಿ ಲಡ್ಡು ಹೇಗೆ ಮಾಡ್ತಾರ ಅಂತ. ಥ್ಯಾಂಕ್ ಯು.